ಕ್ಷೇತ್ರ ಅಭಿವೃದ್ಧಿಯಾದ್ರೆ ಶಾಸಕರಿಗೆ ಓಟುಗಳು ಸುಲಭವಾಗಿ ಬೀಳುತ್ತೆ. ಜನರ ಬೆಂಬಲ ಪಡೆದು ಮತ್ತೆ ಅವರು ವಿಧಾನಸಭೆಗೆ ಹೋಗಬಹುದು. ಆದರೆ ಕೆಆರ್ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿವೆ. ರಾಮದಾಸ್ ಉತ್ತಮ ಸಂಘಟನೆಕಾರ, ಅಂತೆಯೇ ಕೆಲಸಗಾರ ಕೂಡ. ಕಳೆದ 5 ವರ್ಷದಲ್ಲಿ ಬಿಜೆಪಿ ಸರ್ಕಾರದಿಂದ ಕೆಆರ್ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬಂದಿದೆ. ಅದರಲ್ಲಿಯೂ ಕೂಡ ಕಬಿನಿಯಿಂದ ನೀರು ತಂದದ್ದು ಒಂದು ದೊಡ್ಡ ಸಾಧನೆ ಅಂತ ಹೇಳಬಹುದು. ಈ ಸಾಧನೆ ಬಗ್ಗೆ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ರಾಮದಾಸ್ ಮಾಡಿರೋ ಸಾಧನೆಗಳೇನು? ಕೆಆರ್ ಕ್ಷೇತ್ರ ಅಭಿವೃದ್ಧಿಯಾಗಿದೆಯಾ? ರಾಮದಾಸ್ ಕೆಆರ್ ಕ್ಷೇತ್ರಕ್ಕೆ ಶಾಸಕರು ಮಾತ್ರವಲ್ಲ, ಜಿಲ್ಲಾ ಮಂತ್ರಿಯಾಗಿ ಅಧಿಕಾರ ನಡೆಸಿದವರು. ಇಡೀ ರಾಜ್ಯದಲ್ಲಿ ಮೈಸೂರಿಗೆ ಅತಿ ಹೆಚ್ಚು ಅನುದಾನ ತಂದಿದ್ದಾರೆ. ಆದರೆ ಅದೆಲ್ಲ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬಳಕೆಯಾಗಿಲ್ಲ. ಅರಮನೆ ಸುತ್ತಲ ರಾಜಪಥ ಮಾರ್ಗ ಇನ್ನೂ ಗುಂಡಿಯಲ್ಲಿಯೇ ಇದೆ. ಅವರು ದಸರಾ ಬಂದಾಗ ಅವರು ಅಲ್ಲಿ ಇಲ್ಲಿ ಭಜನೆ ಹಾಡು ಹೇಳ್ಕೊಂಡವರು ಕಾಲ ಕಳೆದವ್ರೆ. ಮತ್ತೆ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಂಡು ಕಾಲ ಕಳೆದ್ರು ಅಷ್ಟೇ ಬಿಟ್ಟು ಯಾವುದೇ ರೀತಿಯಾದ ಸಮಸ್ಯೆ, ಜನ ಸಮಸ್ಯೆ ಅವರು ಬಗೆಹರಿಸಿಲ್ಲ. ಅವರು ರಾಮದಾಸ್ ಮಂತ್ರಿಯಾಗುತ್ತಿದ್ದಂತೆ ಹೊರಗಿನವರು ಹೋಗಿ ಜಿಲ್ಲೆಯವರೇ ಮಂತ್ರಿಯಾದರು ಎಂಬ ಆಶಾಭಾವನೆ ಜನರಲ್ಲಿ ಮೊಳಕೆ ಹೊಡೆದಿತ್ತು. ಆದರೆ ಆ ಆಶಾಭಾವನೆ ಹೆಚ್ಚು ದಿನ ಉಳಿಯಲೇ ಇಲ್ಲ. ಯಾಕಂದ್ರೆ ಅವರು ಮಂತ್ರಿ ಅಂತ ಅನಿಸ್ತಲೇ ಇರಲಿಲ್ಲ. ಅನಿಸಿದ್ರೂ ಅದು ಕೆಆರ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು ಅನ್ನೋದು ಜನರ ದೂರು. ಮೂಲಭೂತ ಸೌಕರ್ಯಗಳು ಅಂತ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಆದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಾಕಷ್ಟು ಸಮಸ್ಯೆಗಳಿದೆ. ಜನರಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಇವರು. ಜನರ ಸಮಸ್ಯೆ ಏನು ಹೇಳಿದ್ರು ಕೂಡ ಅವ್ರ ಕಿವಿಗೆ ಬೀಳಲ್ಲ. ಇದನ್ನು ಅವ್ರ ಪಾಡಿಗೆ ಅವರು ರಾಜಕಾರಣ ಮಾಡಿಕೊಂಡು ಇದ್ದಾರೆ. ಜನರ ಬಗ್ಗೆ ತೀವ್ರ ನಿರ್ಲಕ್ಷ್ಯತೆ ವಹಿಸಿಕ್ಕಂಥ ವ್ಯಕ್ತಿ ಅಂದರೆ ರಾಮದಾಸ್ ಅವರು ಬಿಟ್ಟರೆ ಇನ್ನೆಲ್ಲೂ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿ ಎಲ್ಲೂ ಸಿಗಲ್ಲ. ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಮಾಡಿದ್ದಕ್ಕಿಂತ ಹೇಳಿದ್ದೇ ಹೆಚ್ಚು. ಅಧಿಕಾರದಲ್ಲಿದ್ದಾಗ ಮನೆ ಕಟ್ಟಿಕೊಡುವುದನ್ನ ಬಿಟ್ಟು ಅಧಿಕಾರ ಹೋಗುವ, ಅದರಲ್ಲೂ ಚುನಾವಣೆ ಘೋಷಣೆಯಾಗುವ 2 ದಿನಗಳ ಹಿಂದೆ ಬಾಡಿಗೆದಾರರಿಗೆ ಮನೆ ಕಟ್ಟಿಕೊಡುವ ಯೋಜನೆ ತಂದು ಅರ್ಜಿ ವಿತರಿಸಿದರು. ಇದು ಚುನಾವಣಾ ಗಿಮಿಕ್ ಅಂತಾರೆ ಕ್ಷೇತ್ರದ ಜನ. ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಮನೆಗಳು ಕಟ್ಟಿಸ್ಕೊಡ್ಬೋದಿತ್ತು. ಬಡವರು ತುಂಬಾ ಇದ್ದಾರೆ ಅಲ್ಲಿ. ಆದ್ರಿಂದ ಅವ್ರು ಯಾವುದನ್ನು ಕಟ್ಸ್ಕೊಟ್ಟಿಲ್ಲ. ಕಟ್ಸ್ಕೊಡೋಕ್ಕೆ ಅವ್ರು ಮುಂದೆನೂ ಬಂದಿಲ್ಲ. ಇವತ್ತಿನ ಒಬ್ಬ ಕಾರ್ಪೊರೇಟರ್ ಮಾಡೋ ಕೆಲಸನೂ ಅವ್ರು ಮಾಡೋಕ್ಕಾಗಿಲ್ಲ. ನಮ್ಮ ಭಾಗದಲ್ಲಿ ಏನು ಆ ಥರ ಇಲ್ಲ. ನಮ್ಮ ಕಡೆ ಬರಲ್ಲ ಏರಿಯಾ ಕಡೆ ರಾಮದಾಸ್. ಆ ಕಡೆ ನಮಗಿಲ್ಲ. ನಮ್ಮ ಏರಿಯಾ ಕಡೆ ಆ ಕಡೆ ಏನೂ ಇಲ್ಲ. ಅವ್ರು ಬರೋದು ಇಲ್ಲ ಆ ಕಡೆಗೆ. ನಮಗೇನು ಹೆಲ್ಪ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದು? ಏನು ಹೇಳೋಕ್ಕಾಗಲ್ಲ. ನಾವು ಏನು ಹೆಲ್ಪ್ ಮಾಡೋಕ್ಕೂ ಇಲ್ಲ, ಮಾಡೋಂಗೂ ಇಲ್ಲ. ಇಲ್ಲ ಮಾಡಿಲ್ಲ, ಯಾವುದೂ ಇಲ್ಲ. ನೀವೊಂದು ಸುಮಾರು ಒಂದು ಪಿಂಚಿನ್ಗೆ ಒಂದು ಬೇಕಾದಷ್ಟು ದಿನ ಎಲ್ಲ ಅಲ್ದಾಡ್ದು ಒಬ್ಬರು ಮಾಡಿಸ್ಕೊಡ್ಲಿಲ್ಲ. ನಾವೇನಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ. ರಾಮದಾಸ್ ಅಧಿಕಾರದಲ್ಲಿದ್ದಷ್ಟು ದಿನಗಳು ಜನರನ್ನ ನೋಡಿಕೊಳ್ಳೋದರಲ್ಲಿ ತಮ್ಮನ್ನ ಗೆಲ್ಲಿಸಿದ ಪಕ್ಷದ ಕಾರ್ಯಕರ್ತರನ್ನೂ ಮರೆತರು ಎಂಬುದು ಇವತ್ತಿಗೂ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರನ್ನ ಕಾಡುತ್ತಲೇ ಇದೆ. ಬಿಜೆಪಿಯ ಗೊಂದಲಗಳು ಹಿನ್ನಡೆಯಾಗಬಹುದು. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರದಲ್ಲಿ ನಡೆದ ಭ್ರಷ್ಟಾಚಾರ, ಪಕ್ಷದೊಳಗೆ ಆದ ಗೊಂದಲಗಳು ಇವರ ಮೇಲೂ ಪರಿಣಾಮ ಬೀರೋದಿಲ್ಲ ಎನ್ನುವಂತಿಲ್ಲ. ಯಾಕಂದ್ರೆ ಇಲ್ಲಿರೋದು ಪ್ರಜ್ಞಾವಂತ ಮತದಾರರೇ. ಆದ್ರೆ ಮತದಾರರು ಈ ರೀತಿಯ ಆಲೋಚನೆ ಮಾಡುವ ಮೊದಲೇ ಎಚ್ಚೆತ್ತ ರಾಮದಾಸ್, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಎಂಬ ಡೈಲಾಗ್ ಶುರು ಮಾಡಿದ್ದಾರೆ. ನಾವು ಎಲ್ಲೋ ಒಂದ್ ಕಡೆ ನಮ್ಮಲ್ಲಿರುವಂತಹ ಕೆಲವರು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಂಥ ಸಂದರ್ಭ ಇದು ಬಹಳ ನೋವಿನ ಸಂಗತಿ, ನಮ್ಮನ್ನು ಕೂಡ ಕಾಡುತ್ತೆ. ಹಾಗಾಗಿ ಅವರಲ್ಲಿರುವಂಥ ಜನಸಾಮಾನ್ಯರಲ್ಲಿರುವಂಥ ಮನಸ್ಸಿನ ನೋವಿದೆಯಲ್ಲ, ಅದನ್ನು ತೊಡೆದುಹಾಕೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ತಪ್ಪು ಮಾಡಿದ್ದೀವಿ, ದಯವಿಟ್ಟು ಕ್ಷಮಿಸಿ. ಮತ್ತೊಂದು ಬಾರಿಗೆ ತಪ್ಪು ಮಾಡುವಂಥ ಕೆಲಸವನ್ನು ಮಾಡಲ್ಲ. ನಿಮ್ಮ ಭಾವನೆ ಏನಿದೆ ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ. ಇನ್ನು ಪಕ್ಷದೊಳಗೆ ಇರುವ ಅನೇಕ ಅತೃಪ್ತ ನಾಯಕರು ರಾಮದಾಸ್ ವಿರುದ್ಧ ಈಗಾಗಲೇ ಕೆಲಸ ಆರಂಭಿಸಿದ್ದಾರೆ. ಅಂತೆಯೇ ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ಕೈ ಹಿಡಿದಿದ್ದ ಬ್ರಾಹ್ಮಣ ಮತದಾರರು ಒಡೆದು ಹೋಗ್ತಾ ಇರೋದು, ಅಧಿಕಾರದಲ್ಲಿದ್ದ ಬ್ರಾಹ್ಮಣರಿಗೆ ಹೇಳಿಕೊಳ್ಳುವಂತಹ ಯಾವ ಕೆಲಸವನ್ನು ಮಾಡಿಲ್ಲ ಎಂಬ ಕೂಗು ಕೂಡ ಹಿನ್ನಡೆ ಉಂಟು ಮಾಡಬಹುದು. ಇಷ್ಟೆಲ್ಲವುಗಳ ನಡುವೆಯೂ ರಾಮದಾಸ್ ಮತದಾರರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಎಂಬುದು ಸಮಾಧಾನದ ಸಂಗತಿ. ಇದೇ ಇವರಿಗೆ ಶ್ರೀರಕ್ಷೆ ಕೂಡ.
ಹತ್ತಿರತ್ರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಕ್ಷೇತ್ರದ ಇತಿಹಾಸ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.